ಅಶ್ವಧನ್ವಂತರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟೆ. ಸಾಕಷ್ಟು ಜನರು ಗ್ಯಾಸ್ಟ್ರಿಕ್ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ. ಆದ್ರೂ ಸಹ ನನಗೆ ಗ್ಯಾಸ್ಟ್ರಿಕ್ ಇದೆ ಅಂತ ಹೇಳಿ ತಾವೆಲ್ಲ ಬಳಲ್ತಾ ಇರ್ತಾರೆ. ಆ ಸಮಸ್ಯೆ ಯಾಕಾಗುತ್ತೆ, ಅದಕ್ಕೆ ಪರಿಹಾರ ಏನು, ಯಾವ ರೀತಿಯಾಗಿ ನಾವು ನಮ್ಮ ಹೆಲ್ತ್ ಅನ್ನ ನೋಡ್ಕೊಳ್ಬೇಕು ಅನ್ನುವಂಥದ್ದನ್ನ ಗೊತ್ತಿಲ್ಲದೇನೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಈ ಎಲ್ಲದರ ಕುರಿತು ಮಾತನಾಡುವುದಕ್ಕೆ ನನ್ನ ಜೊತೆಗಿದ್ರೆ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಅಂಜನಪ್ಪ ಅವರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಸರ್, ಈಗ ಸಾಕಷ್ಟು ಜನರು ಗ್ಯಾಸ್ಟ್ರಿಕ್ ಅಂದ್ರೇನೆ ಅವರಿಗೆ ಗೊತ್ತಿರೋದಿಲ್ಲ ಫಸ್ಟ್ ಆಫ್ ಆಲ್. ಆದ್ರೂ ಸಹ ನನಗೆ ಗ್ಯಾಸ್ಟ್ರಿಕ್ ಇದೆ ಅಂತ ಹೇಳಿ ತಮ್ಮ ಮನಸ್ಸಲ್ಲೇ ತಾವು ಕೊರಗ್ತಾ ಇರ್ತಾರೆ. ಗ್ಯಾಸ್ಟ್ರಿಕ್ ಅಂದ್ರೆ ಏನು ಸರ್? ಅಮ್ಮ, ಮೊದಲನೇದಾಗಿ ನಾನು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇದ್ದೀನಿ. ಇಂಥ ಪೇಷಂಟ್ಗಳು ನನ್ನ ಹತ್ರ ಅಷ್ಟೇ ಅಲ್ಲ, ಪ್ರತಿ ಫ್ಯಾಮಿಲಿ ಡಾಕ್ಟ್ರ್ ಹತ್ರನೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ, ಹೆಣ್ಣು ಮಕ್ಕಳಿಂದ ಹಿಡಿದು ಗಂಡಸರವರೆಗೂ, ಪ್ರೆಗ್ನೆಂಟ್ ವುಮನ್ನಿಂದ ಹಿಡಿದು ಡೆಲಿವರಿ ಆದ ವುಮನ್ನು ಪ್ರತಿಯೊಬ್ಬರು ಕೂಡ ನನಗೆ ಗ್ಯಾಸ್ಟ್ರಿಕ್, ನೀವು ಹೇಳ್ದಂಗೆ ಗ್ಯಾಸ್ಟ್ರಿಕ್ ಇದೆ, ನಮ್ಮ ಹತ್ರನೂ ಹಂಗೆ ಬರ್ತಾರೆ. ಅವರೇ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಂಬರ್ತಾರೆ. ನಾನು ತುಂಬ ಗ್ಯಾಸ್ಟ್ರಿಕ್ಕು ಡಾಕ್ಟ್ರೇ. ನೋಡಿ, ಗೇಣುದ್ದ ಹೊಟ್ಟೆಯಲ್ಲಿ ಏನೆಲ್ಲ ಇದೆ ಅಂತ ಸೂಕ್ಷ್ಮ ನಿಮ್ಗೆ ಹೇಳ್ತೀನಿ. ಜಠರ ಇದೆ, 10 ಇಂಚ್, ಅದು ಸಣ್ಣ ಕರುಳಿದೆ, 6 ಮೀಟ್ರ್ ಇರುತ್ತೆ, ಅಮ್ಮನ ಸೀರೆ ಅಷ್ಟು ಉದ್ದ ಇರುತ್ತೆ. ದೊಡ್ಡ ಕರುಳು 1.5 ಮೀಟ್ರ್ ಇರ್ತದೆ. ಅದರ ಜೊತೆಗೆ ಒಂದು ಲಿವರ್ ಅಂತ ಇರುತ್ತೆ, ಗುಲ್ಮ ಅಂತೀವಿ ಕನ್ನಡದಲ್ಲಿ. ಅದ್ರ ಕೆಳಗಡೆ ಒಂದು ಪಿತ್ತಕೋಶ ಇರುತ್ತೆ. ಯಾಕಂದರೆ ಇವಿಷ್ಟು ಕೂಡ ನಿಮ್ಮ ಹೊಟ್ಟೆಯಲ್ಲಿ ಆಗುವಂಥ ಈ ಗ್ಯಾಸ್ಟ್ರಿಕ್ ಅಂತ ಏನು ಅನ್ಕೋತಾರಲ್ಲ, ಅದು ಎಲ್ಲಕ್ಕೂ ಕಾರಣ ಇರುತ್ತೆ. ಆ್ಯಕ್ಚುಲಿ ಗ್ಯಾಸ್ಟ್ರಿಕ್ ಅನ್ನೋದು ಒಂದು ಪದ ಜನಸಾಮಾನ್ಯರು ಯೂಸ್ ಮಾಡ್ತಾರೆ. ನಾನೊಬ್ಬ ವೈದ್ಯನಾಗಿ ಗ್ಯಾಸ್ಟ್ರಿಕ್ ಅಂದರೆ ಗ್ಯಾಸ್ಟ್ರೈಟಿಸ್ ಅಂದರೆ, ನೀವು ನೋಡಿ, ನಾವು ತಿಂದ ಆಹಾರ ಅನ್ನನಾಳ 10 ಇಂಚ್ ಇರುತ್ತೆ. ಅದು ಹೋದ್ಮೇಲೆ ಹೊಟ್ಟೆಯಲ್ಲಿ ಜಠರ ಅಂದರೆ ಸ್ಟಮಕ್ ಅಂತೀವಿ ನಾವು, ಜೆ ಶೇಪ್ಡ್, ಅದು 1.5 ಲೀಟ್ರ್ ಅದ್ರ ಕೆಪ್ಯಾಸಿಟಿ. ಇವಾಗ ರಾಗಿ ಮುದ್ದೆನ ಗುಣಮಂತ ನುಂಗಿರ್ತೀವಿ, ಅನ್ನ ಉಂಡಿರ್ತೀವಿ, ನೀರು ಕುಡ್ದಿರ್ತೀವಿ, ಎಲ್ಲವೂ ಹೋಗಿ ಅದರೊಳಗೆ ಸೇರಿಕೊಳ್ಳುತ್ತೆ. ಸೊ ಇದು ನಾವು ತಿಂದ ಆಹಾರ ಅದರೊಳಗೆ ಎಷ್ಟೊತ್ತಿರುತ್ತೆ ಅಂದರೆ 4 hours. ಈಗ ಬೆಳಗ್ಗೆ 9 ಗಂಟೆಗೆ ನೀವು ಬ್ರೇಕ್ಫಾಸ್ಟ್ ಮಾಡಿದರೆ 1 ಗಂಟೆಗೆ ಊಟ ಮಾಡಿ ಅಂತೀವಿ. ಯಾಕಂದರೆ ಅಲ್ಲಿವರೆಗೂ ಈ ಜಠರ ನಾವು ಉಂಡ ಆಹಾರವನ್ನು ಅರಿಯುತ್ತೆ. ಡೈಜೆಷನ್ ಶುರುವಾಗೋದು ಸಣ್ಣ ಕರಳಿನಲ್ಲಿ, ಡಿಯೋಡಿನಮ್ ಅಂತೀವಿ. ಇದು ಅದನ್ನು ತಯಾರು ಮಾಡುತ್ತೆ. ಈ ತಯಾರು ಮಾಡ್ಬೇಕಾದ್ರೆ ನೋಡಿ, ಎಕ್ಸಾಕ್ಟ್ಲಿ ನನ್ನ ಕೈ ಥರ ಸ್ಟಮಕ್ ಇರುತ್ತೆ, ಇಷ್ಟು ದಪ್ಪನೇ ಇರುತ್ತೆ, ಅದರೊಳಗೆ ಮಸಲ್ಸ್ ಇರ್ತವೆ. ಔಟರ್ ಲೇಯರಿಂದ ಇನ್ನರ್ ಲೇಯರ್ನ ನಾವು ಮ್ಯೂಕೋಸಾ ಅಂತೀವಿ. ಬಾಯಿಯೊಳಗೆ ಬೆಳ್ಳಾಕಿ ಮುಟ್ಕೊಂಡ್ರೆ ಅದು ಮ್ಯೂಕಸ್ ಮೆಂಬ್ರೇನ್ ಅಂತೀವಿ. ಅದೇ ರೀತಿ ಜಠರದಲ್ಲಿ ಒಂದು ಮೆಂಬ್ರೇನ್ ಇರುತ್ತೆ, ಹೊರಗಡೆ ಔಟರ್ ಲೇಯರ್ ಇರುತ್ತೆ, ಮಧ್ಯ ಮಸಲ್ಸ್ ಇರ್ತವೆ. ಯಾಕಂದರೆ ಅದಕ್ಕೆ ಹಿಂಗೆ ಅರಿಯುತ್ತೆ, ಕಂಟ್ರಾಕ್ಟ್ ಮಾಡುತ್ತೆ, ಅದಕ್ಕೋಸ್ಕರ ಮಸಲ್ಸ್ ಇರ್ತವೆ. ಈ ಒಳಗಡೆ ಲೇಯರ್ನೊಳಗೆ ಏನಾದರೂ ತರ್ಚ್ಕೊಂಡು ಹೋದರೆ, ಸಣ್ಣ ಸಣ್ಣ ಹುಣ್ಣಾದರೆ, ಅದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ. ಅದನ್ನು ತುಂಬ ಜನ ಗ್ಯಾಸ್ಟ್ರಿಕ್ಕು ಅಂತಾರೆ. ಬಟ್ ಮುಂದೆ ನೀವು ಕೇಳ್ತಾ ಹೋಗ್ತೀರಿ, ನಾನು ಹೇಳ್ತಾ ಹೋಗ್ತೀನಿ ಯಾಕೆ ಬರುತ್ತೆ, ರೋಗ ಲಕ್ಷಣಗಳೇನು, ಅದೆಲ್ಲ ಸೊ ಇಷ್ಟಂತೂ ಸತ್ಯ. ನಿಮ್ಮ ಯಾವಾಗಲೂ ಹೊಟ್ಟೆ ಅಂತಾರೆ, ಅಬ್ಡಾಮನ್ ಅಂತಾರೆ. ಅದರೊಳಗಿರೋ ಈ ಜಠರದಲ್ಲಿ ಆಗುವಂಥ ಜಠರ, ಅದಾದ ನಂತರ ಮೊದಲನೇ 10 ಇಂಚ್ ಆಫ್ ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳು, ನಾನು ಅವರೇ 6 ಮೀಟ್ರ್ ಅಂತ ಹೇಳಿದೆ. ಅದನ್ನು ಮೊದಲನೇ 10 ಇಂಚನ್ನು ನಾವು ಡಿಯೋಡಿನಮ್ ಅಂತೀವಿ. ಅದಾದಮೇಲೆ ಜೆಜುನಮ್, ಅದಾದಮೇಲೆ ಐಲಿಯಮ್. ಜೆಜುನಮ್ ಐಲಿಯಲ್ ಏನೂ ಆಗಲ್ಲ. ಈ 10 ಇಂಚ್ ಇರುತ್ತಲ್ಲ ಡಿಯೋಡಿನಮ್ಮು, ಅದು ಸ್ಟಮಕ್ ಜೊತೆಯಲ್ಲೇ ಇರ್ತೀವಿ. ಇದು ನಾವು ಅನಾಟಮಿ ಅಂತೀವಿ. ನಾವು ಬಾಡಿನ ಕಟ್ ಮಾಡೋವಾಗ ಇವನ್ನೆಲ್ಲ ನೋಡ್ತೀವಿ. ಸೊ ಇದರೊಳಗಾಗಲಿ ಡಿಯೋಡಿನಮ್ನಾಗಲಿ ಮ್ಯೂಕೋಸಾ ಸಣ್ಣ ಹುಣ್ಣಾದರೆ ಅಥವಾ ತರ್ಚ್ಕೊಂಡು ಹೋದಂಗೆ ಅದನ್ನು ನಾವು ಎರೋಷನ್ ಅಂತೀವಿ. ಹಂಗಿದ್ದಾಗೆ ಅದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ. ಜನಗಳಿಗೆ ಈಸಿಲಿ ಅರ್ಥ ಆಗಬೇಕು ಅಂದರೆ, ನಮ್ಮ ಹೊಟ್ಟೆ ಒಳಗಿರೋ ಅಪೆಂಡಿಕ್ಸ್ ಊದ್ಕೊಂಡ್ರೆ ಅಪೆಂಡಿಸೈಟಿಸ್ ಅಂತೀವಿ. ಮಕ್ಕಳಿಗೆ ಟಾನ್ಸಿಲ್ ಊದ್ಕೊಂಡ್ರೆ ಟಾನ್ಸಿಲೈಟಿಸ್ ಅಂತೀವಿ. ಅದೇ ರೀತಿ ನಿಮ್ಮ ಜಠರದಲ್ಲಿ ಮುಂದೆ ಆಗುವ ಬದಲಾವಣೆಗಳು ನಾನು ಹೇಳ್ತೀನಿ, ಅದನ್ನೇ ಗ್ಯಾಸ್ಟ್ರಿಕ್ ಅಂತಾರೆ ಜನ, ಗ್ಯಾಸ್ಟ್ರೈಟಿಸ್. ಇಲ್ಲಿ ಒಂದು ಕನ್ಫ್ಯೂಷನ್ ಕ್ಲಿಯರ್ ಮಾಡಿಬಿಡ್ತೀನಿ. ತುಂಬ ಜನ ಗ್ಯಾಸ್ ಪಾಸ್ ಮಾಡ್ತಾರೆ, ಅದು ದಟ್ ಇಸ್ ಎ ನಾರ್ಮಲ್ ಫೆನಾಮಿನಾ ಅಂತೀವಿ ನಾವು, ಸೋಷಿಯಲ್ ಪ್ರಾಬ್ಲಮ್, ಮೆಡಿಕಲ್ ಪ್ರಾಬ್ಲಮ್ ಅಲ್ಲ. ಅದನ್ನು ಕನ್ಫ್ಯೂಸ್ ಮಾಡ್ಕೊಂಡು ತುಂಬ ಗ್ಯಾಸ್ ಪಾಸ್ ಮಾಡೋಗೆ ನನಗೆ ತುಂಬ ಗ್ಯಾಸು ಡಾಕ್ಟ್ರೇ ಗ್ಯಾಸ್ಟ್ರಿಕ್ ಅಂತಾರೆ. ಸೊ ಇವತ್ತು ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ನಿಮಗೆ ಗ್ಯಾಸ್ಟ್ರೈಟಿಸ್ ಅಂದರೆ ಏನು, ಅದರಿಂದ ಆಗುವಂಥ ತೊಂದರೆಗಳೇನು, ಯಾಕಾಗುತ್ತೆ, ಇದನ್ನು ನೀವು ಕೇಳ್ತೀನಿ, ನಾನು ಹೇಳ್ತೀನಿ. ಓಕೆ, ಈಗ ನೀವು ಹೇಳಿದ್ರಿ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದ್ರಿ. ಸೊ ಅದರ ಲಕ್ಷಣಗಳೇನು, ಹೇಗೆ ಅದು ಶುರುವಾಗುತ್ತೆ, ಯಾಕೆ ಶುರುವಾಗುತ್ತೆ? ಇದು ಭಾಳ ಇಂಪಾರ್ಟೆಂಟ್ ಅಮ್ಮ. ತುಂಬ ಜನ ಯಾಕೋ ಬೆಳಗ್ಗೆ ಎದ್ದ ತಕ್ಷಣವೇ ಹೊಟ್ಟೆ ಉರಿತದೆ, ಹೊಟ್ಟೆ ನೋವು ಬರ್ತದೆ,
ಹಿಂಡ್ದಂಗೆ ಆಗುತ್ತೆ, ಎದೆ ಉರಿ ಬರ್ತದೆ, ಬಾಯಿನಾಗ ಹುಳಿ ಹುಳಿ ನೀರು ಬರ್ತದೆ, ತೇಕುಗಳು ಬರ್ತವೆ. ಇದು ರೋಗ ಲಕ್ಷಣಗಳು. ಬೆಳಗ್ಗೆ ಎದ್ದ ತಕ್ಷಣ ಪರ್ಟಿಕ್ಯುಲರ್ ಲೇಡೀಸು ಯಜಮಾನರಿಗೆ ಆಫೀಸಿಗೆ ರೆಡಿ ಮಾಡಬೇಕು, ಅಡುಗೆ ಮಕ್ಕಳಿಗೆ ತರಬೇಕು, ಯಾಕೋ ಹೊಟ್ಟೆ ಒಳಗೆ ಒಂಥರ ಸಂಕಟ. ಅವ್ರ ಪದದಲ್ಲಿ ಹೇಳೋದಾದರೆ ಹೊಟ್ಟೆ ಉರಿ, ಹೊಟ್ಟೆಯಲ್ಲಿ ಸಂಕಟ, ಎದೆ ಉರಿ, ಹಾರ್ಟ್ ಉರಿ ಬಂತೇನೋ ಅನ್ನಂಗೆ ಆ ರೀತಿ ಆಗುತ್ತಲ್ಲ, ಇದು ರೋಗ ಲಕ್ಷಣಗಳು. ನೀವು ಯಾಕೆ ಬರುತ್ತೆ ಅಂತ ಕೇಳಿದಿರಿ, ಭಾಳ ಸರಳವಾಗಿ ನಾನು ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಪಾಠ ಮಾಡೋ ಹುಡುಗರಿಗೆ ಹೇಳ್ತೀನಿ. ಕಾರಣ ಏನು ಅಂದರೆ 3 ನೆನಪಿಡಿ: ಹರಿ, ವರಿ, ಕರಿ. ಹರಿಬರಿಯಾಗಿ ಉಣ್ಣೋರು, ಇದೆಲ್ಲ ಆಹಾರಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು. ಜಠರನೇ ಇಂಪಾರ್ಟೆಂಟು. ಹರಿಬರಿಯಾಗಿ ಉಣ್ಣೋರು, ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋರು, ತುಂಬ ಮಸಾಲೆ ತಿನ್ನೋರು. ಇವು 3 ಬಿಟ್ಟರೆ ಯಾರು ತುಂಬ ಸ್ಮೋಕ್ ಮಾಡ್ತಾರಲ್ಲ, ಯಾರು ತುಂಬ ಆಲ್ಕೋಹಾಲ್ ತೊಗೋತಾರಲ್ಲ, ಇವೆಲ್ಲವೂ ಕೂಡ ಕಾರಣಗಳು. ಸೊ ಗ್ಯಾಸ್ಟ್ರೈಟಿಸ್ ಆಗಬೇಕು ಅಂದರೆ, ಗ್ಯಾಸ್ಟ್ರಿಕ್ ಆಗಬೇಕು ಅಂದರೆ, ಸೊ ಇರ್ರೆಗ್ಯುಲರಾಗಿ ಊಟ ಮಾಡೋದು ಭಾಳ ಇಂಪಾರ್ಟೆಂಟ್. ಅದು ಅದಕ್ಕೆ ನಾನು ಭಾಳ ಸಾರಿ ಈ ಪದ ಯೂಸ್ ಮಾಡ್ತೀನಿ: ಊಟ ಬಲ್ಲವನಿಗೆ ರೋಗವಿಲ್ಲ. ಯಾರು ಕರೆಕ್ಟಾಗಿ ಊಟ ಮಾಡ್ತಾರಲ್ಲ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗೋದು. ಓಕೆ. ಈಗ ನೀವು ಹೇಳಿದ್ರೆ ಅದಕ್ಕೆ ಸಮಸ್ಯೆ ಈ ರೀತಿಯಾಗಿ ಕಂಡು ಬರುತ್ತೆ. ಯಾವ್ಯಾವ ವಯಸ್ಕರಲ್ಲಿ ಇದು ಹೆಚ್ಚಾಗಿ ಕಂಡು ಬರುವಂತಹದ್ದು, ಅಥವಾ ಒಟ್ಟಾರೆಯಾಗಿ ಊಟದ ಯಾವ ರೀತಿ ಪದ್ಧತಿಯನ್ನು ಅವ್ರು ಬಿಡ್ತಾ ಹೋದ್ರೆ ಎಲ್ಲರಲ್ಲೂ ಕಂಡು ಬರುವಂತಹದ್ದ, ಹೇಗೆ ಇದು? ಇದು ಜೀವನದಲ್ಲಿ ಒಮ್ಮೆ ಆದರೂ ನೀವು ನಮ್ಮ ಹತ್ರ ಬರಲೇಬೇಕು. ಪ್ರತಿಯೊಬ್ಬರೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ಅಮ್ಮದಿರು ಕರ್ಕೊಂಬರ್ತಾರೆ. ಯಾಕೋ ಡಾಕ್ಟ್ರೆ ಈ ನಡುವೆ ಹೋಮ್ವರ್ಕೇ ಸರಿಯಾಗಿ ಮಾಡಲ್ಲ, ಮಾತೆತ್ತಿರು ಹೊಟ್ಟೆ ನೋವು ಅಂತಾನೆ, ಶಾಲೆಗೆ ಹೋಗಿ ವಾಪಸ್ ಕಳಿಸ್ತಾರೆ. ಸೊ ಮಕ್ಕಳಿಗೂ ಗ್ಯಾಸ್ಟ್ರಿಕ್ ಆಗಿರ್ಬೋದು. ಯಾಕಂದರೆ ಮಕ್ಕಳಿಗೆ ದೊಡ್ಡವ್ರಿಗಿದ್ದಂಗೆ ಟೆನ್ಷನ್ ಇಲ್ಲ ಅಂದ್ಕೋಬೇಡಿ. ಹೋಮ್ವರ್ಕ್ ಮಾಡೋದೇ ಒಂದು ದೊಡ್ಡ ಟೆನ್ಷನ್ನು, ಅಲ್ಲಿ ಓದೋಕ್ಕೆ ಕಷ್ಟ ಆಗೋದೇ ಒಂದು ಟೆನ್ಷನ್ನು. ಬೇರೆ ಮಕ್ಕಳು ಚೆನ್ನಾಗಿ ಓದ್ತವೆ, ಓದೋಕ್ಕಾಗಲ್ಲ. ಇಂಥ ಟೆನ್ಷನ್ನಿಂದ ಪದೇ ಪದೇ ನಾನು ಈ ಪದ ಯೂಸ್ ಮಾಡ್ತಿದ್ದೀನಿ. ಅಲ್ಲ ಡಾಕ್ಟ್ರೇ, ಜಠರ ಇರೋದು ಹೊಟ್ಟೆಯಲ್ಲಿ, ಟೆನ್ಷನ್ಗೂ ಅದಕ್ಕೆ ಏನು ಸಂಬಂಧ? ನಮ್ಮ ಬ್ರೈನ್ ಇದೆಯಲ್ಲಮ್ಮ, ಅದರಿಂದ ಸ್ಟೊಮಕ್ಕು, ಕರಳಿಗೆ, ಹಾರ್ಟಿಗೆ ಒಂದು ನರ್ವ್ ಬರುತ್ತೆ, ವೇಗಸ್ ನರ್ವ್ ಅಂತೀವಿ ನಾವು, ಎರಡೂ ಕಡೆಯಿಂದ. ಇದು ನರ್ವ್ ಸಪ್ಲೈ. ನೋಡಿ, ಬ್ರೈನು ಸುಪ್ರೀಮ್ ಆರ್ಗನ್ ಮನುಷ್ಯನಲ್ಲಿ, ಪ್ರಾಣಿಗಳಲ್ಲೂ ಕೂಡ. ಇದು ಎಲ್ಲ ಆರ್ಗನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಈ ಮನುಷ್ಯ ಯಾವಾಗ ಯೋಚನೆ ಮಾಡ್ತಾನಲ್ಲ, ಟೆನ್ಷನ್ ಮಾಡ್ಕೊಡ್ತಾನಲ್ಲ, ಚಲ್ಲಂತ ಆಸಿಡ್ ಉತ್ಪತ್ತಿ ಆಗುತ್ತೆ. ಸೊ ಗ್ಯಾಸ್ಟ್ರಿಕ್ ಅಂದರೆ ಎಲ್ಲಿ ಆಸಿಡ್ ಜಾಸ್ತಿ ಇರುತ್ತಲ್ಲ, ಆಸಿಡ್ ಅಂದರೆ ಎಲ್ಲರ ಜನರಿಗೂ ಗೊತ್ತು, ಗ್ಯಾಸ್ಟ್ರಿಕ್ ಜ್ಯೂಸ್ನ ನಾವು ಗ್ಯಾಸ್ಟ್ರಿಕ್ ಆಸಿಡ್ ಅಂತೀವಿ. ಇದು ಎಂಥ ಪವರ್ಫುಲ್ ಆಸಿಡ್ ಅಂದರೆ ಒಂದು ಬ್ಲೇಡ್ನ ಕರಗಿಸೋ ಶಕ್ತಿ ಇರುತ್ತೆ. ಸೊ ಆಸಿಡ್ ಜಾಸ್ತಿ ಇದ್ದರೆ ನಿಮ್ಮ ಜಠರದಲ್ಲಿ ಅದು ಸುಡ್ತಾ ಹೋಗುತ್ತೆ. ಅದಕ್ಕೆ ಮುಂದಿನ ಇದರಲ್ಲಿ ನೀವು ಗ್ಯಾಸ್ಟ್ರಿಕ್ ಅವಾಯ್ಡ್ ಮಾಡಬೇಕು ಅಂದರೆ ಟೈಮ್ ಸರಿಯಾಗಿ ಉಣ್ಣೋದು. ಅದಕ್ಕೇ ಉಂಡ್ರೆ ಆಸಿಡ್ ಡೈಲ್ಯೂಟ್ ಆಗುತ್ತೆ, ಆಸಿಡ್ ಮಿಕ್ಸ್ ಆಗುತ್ತೆ. ಸೊ ಅದರಿಂದ ಜಠರದಲ್ಲಿ ಅದಕ್ಕೆ ಟೆನ್ಷನ್ ಯಾವಾಗಲೂ ಕೂಡ ಏನೋ ಒಂದು ಟೆನ್ಷನ್ನು, ಸಾಲ 108 ಪ್ರಾಬ್ಲಮ್ಗಳು. ವರ್ಕ್ ಟೆನ್ಷನ್ ಇರ್ಬೋದು, ಗಂಡ ಹೆಂಡತಿ ಜಗಳ ಇರ್ಬೋದು, ಮನೆಯಲ್ಲಿ ಅಟ್ಮಾಸ್ಫಿಯರ್ ಚೆನ್ನಾಗಿಲ್ಲದೆ ಇರ್ಬೋದು, 108 ಕಾರಣಗಳು. ಅದಕ್ಕೆ ಯಾರು ಸೋಬರಾಗಿರ್ತಾರಲ್ಲ, ಋಷಿಮುನಿಗಳ ಥರ, ಯಾವ ತಾಪತ್ರೆ ಅಂಥವ್ರಿಗೆ ಗ್ಯಾಸ್ಟ್ರಿಕ್ ಕಡಿಮೆ. ನಿಮ್ಗೆ ಹೇಳಬೇಕು ಅಂದರೆ ನಮ್ಮ ಡಾಕ್ಟ್ರುಗಳಲ್ಲೇ ಡಿಫ್ರೆನ್ಸ್ ಹೆಂಗಿರುತ್ತೆ ಅಂದರೆ, ನಾನು ಸರ್ಜನ್ನು, ನನಗಿರೋ ಅಷ್ಟು ಗ್ಯಾಸ್ಟ್ರಿಕ್ಕು ಪ್ಯಾಥಾಲಜಿಸ್ಟಿಗೆ ಅಥವಾ ಸ್ಕಿನ್ ಡಾಕ್ಟ್ರಿಗೆ ಇರಲ್ಲ. ಯಾಕಂದರೆ ಸ್ಕಿನ್ ಡಾಕ್ಟ್ರಿಗೆ ಎಮರ್ಜೆನ್ಸಿ ಇಲ್ಲ, ಅರ್ಧ ರಾತ್ರಿಗೆ ಎದ್ದೊಳಂಗಿಲ್ಲ. ನಾನು ಸಾಯಂಕಾಲ ಆಪ್ರೇಷನ್ ಮಾಡಿರ್ತೀನಿ, ಅರ್ಧ ರಾತ್ರಿ ನನಗೆ ಫೋನ್ ಬರುತ್ತೆ, ಪೇಷಂಟ್ ಯಾಕೋ ಸೀರಿಯಸ್ ಆಗಿದ್ದಾನೆ ಅಂತ. ಸೊ ಪ್ರತಿ ಸಾರಿ ನನಗೆ ಆ ಟೆನ್ಷನ್ ಇದ್ದೇ ಇರುತ್ತೆ. ಸೊ ನನಗಾದಷ್ಟು ಗ್ಯಾಸ್ಟ್ರಿಕ್ಕು ಬೇರೆ ಡಾಕ್ಟ್ರುಗಳಿಗಾಗಲ್ಲ. ಸೊ ಇದು ನಿಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ ಯಾಕೆ ಈ ಟೆನ್ಷನ್ ಅನ್ನೋದು ಮನುಷ್ಯನಿಗೆ ಇಂಪಾರ್ಟೆಂಟ್. ಓಕೆ. ಈಗ ನೀವು ಉದಾಹರಣೆನ ಹೇಳಿದ್ರಿ, ವೈದ್ಯರ ಮಧ್ಯೆನೇ ಯಾವ ರೀತಿಯಾಗಿ ಗ್ಯಾಸ್ಟ್ರಿಕ್ ಹುಟ್ಕೊಳ್ಳುತ್ತೆ ಅಂತ ಹೇಳಿ. ಸೊ ಅದಕ್ಕೆ ನೀವು ಯಾವ ರೀತಿಯಾಗಿ ಪ್ರಿಕಾಷನ್ಸ್ ತಗೋತೀರಾ? ನಿಮ್ಮ ದೈನಂದಿನ ಆಹಾರ ಪದ್ಧತಿ ಹೇಗಿರುತ್ತೆ ಡಾಕ್ಟ್ರೆ? ಆದಷ್ಟು ಬಿಗಿನಿಂಗ್ನ ನಮಗಿರುತ್ತೆ. ಯಾಕಂದರೆ ಯಂಗ್ ಸರ್ಜನ್ ಆದಾಗೆ. ಈಗ ನೋಡಿ, ನಾನು 70 ಇಯರ್ ಓಲ್ಡು, 35,000 ಆಪ್ರೇಷನ್ ಮಾಡಿದ್ದೀನಿ. ಸೊ ಈಚೀಚೆಗೆ ನನಗೆ ಯಾವ ಮಾಡಬೇಕು, ಯಾವ ಮಾಡಬಾರ್ದು, ಏನು ಟೆನ್ಷನ್ ಇಟ್ಕೊಂಡು, ಹೆಂಗಿದ್ದಾಗ ಎಲ್ಲದಕ್ಕೂ ಆಪ್ರೇಷನ್ ಮಾಡಬೇಕು ಅನ್ನೋ ಎಂತೂಸಿಯಾಸಮ್ ಇರುತ್ತೆ. ಸೊ ಲೈಫ್ ಸ್ಟೈಲ್ ಅಡ್ಜಸ್ಟ್ ಮಾಡ್ತಾ ಹೋಗ್ತೀವಿ. ತಾಳಪ್ಪ, ಇದು ಇಷ್ಟೊಂದು ಟೆನ್ಷನ್ ತೊಗೊಂಡು ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ. ಸೊ ಲೈಫ್ ಸ್ಟೈಲ್ ಅಡ್ಜಸ್ಟ್ಮೆಂಟ್. ಎರಡನೇದು ನೋಡಿ, ಬೇರೆಯವ್ರಿಗೆಲ್ಲ ಹೇಳ್ತೀವಿ, ಬ್ರೇಕ್ಫಾಸ್ಟ್ 8 ಗಂಟೆಗೆ, 8ರಿಂದ 9, ಲಂಚ್ 1ರಿಂದ 2, ಸಾಯಂಕಾಲ 5 ಗಂಟೆಗೆ ಸ್ನ್ಯಾಕ್ಸು, 8 ಗಂಟೆಗೆ ಡಿನ್ನರ್ ಅಂತ ಹೇಳಿರ್ತೀವಿ. ಬಟ್ ನಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ನನ್ನ ಜೋಬ್ನಾಗ 2 ಮಾರಿ ಬಿಸ್ಕೆಟ್ ಇರ್ತವೆ. ಸಪೋಸ್ 1:30 ನಾನು ಆಪ್ರೇಷನ್ ಥಿಯೇಟ್ರಾಗಿದ್ದರೆ 3 ಗಂಟೆಗೆ ಮುಗಿಯುತ್ತೆ ಅಂದರೆ ಮಧ್ಯೆ ಒಂದು 2 ಬಿಸ್ಕೆಟ್ ತಿಂತೀನಿ ನಾನು. ಸೊ ಹಂಗಾಗಿ ನನಗೆ ಗೊತ್ತು, ಒಬ್ಬ ಡಾಕ್ಟ್ರಾಗಿ ಯಾಕೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಗೊತ್ತಿರೋದ್ರಿಂದ ನಾವು ಮ್ಯಾನೇಜ್ ಮಾಡ್ಕೋತೀವಿ. ಅಲ್ಲಿಗೂ ಕೂಡ
ಇದ್ದೇ ಇರುತ್ತೆ. ಇಟಿಯಾಲಜಿ ಅಂದರೆ ಕಾರಣಗಳು ನಮ್ಮಲ್ಲಿ ಜಾಸ್ತಿ ಇರೋದ್ರಿಂದ ಸೊ ನ್ಯಾಚುರಲ್ ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡಿಕೊಂಡು ಜನಗಳಿಗೂ ಅದೇ ಹೇಳೋದು, ಯು ಆರ್ ಎನ್ ಎಕ್ಸಿಕ್ಯೂಟಿವ್. ಸೊ ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೋಬೇಕು, ಬದುಕುವುದನ್ನು ಕಲ್ತ್ಕೋಬೇಕು ಅಂತ ಹೇಳ್ಬೋದು. ಓಕೆ, ಈಗ ಗ್ಯಾಸ್ಟ್ರಿಕ್ಗೆ ಮೇನ್ ಕಾರಣ ಅಂತಂದ್ರೆ ಆಹಾರ. ಸೊ ಅವ್ರು ಹರಿಬರಿಯಾಗಿ ಊಟ ಮಾಡುವುದೇ ಒಂದು ಸಮಸ್ಯೆ ಅಂತ ಹೇಳ್ತಿದ್ದಾರೆ. ಸೊ ಅಂದ್ರೆ ನಿಧಾನವಾಗಿ ಊಟ ಮಾಡಬೇಕಾ ಅಥವಾ ಟೈಮ್ ಟು ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕಾ? ಯಾವ ರೀತಿಯಾಗಿ ಅದನ್ನ ಅವರು ಸೆಟ್ ಮಾಡ್ಕೊಳ್ಬೇಕು? ಇವೆರಡೂ ಇಂಪಾರ್ಟೆಂಟ್. ಟೈಮ್ ಸರಿಯಾಗಿ ಊಟ ಮಾಡೋದು ಒಂದು ಇಂಪಾರ್ಟೆಂಟು. ಆದಷ್ಟು ಗಬ ಗಬ ಅಂತ ತಿನ್ನಬಾರ್ದು. ಎಲ್ಲೋ ಕಾರ್ನಾಗ ಹೋಗ್ತಾ ಪಪ್ಸ್ ತಿನ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ, ಇವೆಲ್ಲ ಅವಾಯ್ಡ್ ಮಾಡಬೇಕು. ಊಟ ಅಂದರೆ ಫ್ಯಾಮಿಲಿ ಮೆಂಬರ್ ಜೊತೆ ಅಥವಾ ಫ್ರೆಂಡ್ಸ್ ಜೊತೆಯಲ್ಲಿ ಕೂತ್ಕೊಂಡು ನಿಧಾನವಾಗಿ ಮಾತನಾಡಿಕೊಂಡು ಊಟ ಮಾಡಬೇಕು. ಮೊಬೈಲ್ ಕೈನಾಗ ಇಟ್ಕೊಂಡು ಟಿ ವಿ ಮುಂದೆ ಕೂತ್ಕೊಂಡು ಇವೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಅದರೊಳಗಾಗಿ ಕೆಲವ್ರಿಗೆ ಬಜ್ಜಿ ಬೋಂಡ ಚೌಚೌ ತಿಂದಿರೋ ಊಟನೇ ಮಾಡಲ್ಲ, ಚಿಪ್ಸು ಇವೆಲ್ಲ, ಅಂಥವನ್ನ ಅವಾಯ್ಡ್ ಮಾಡಿ ಅಂತೀವಿ. ತುಂಬ ಜನ ಎದುರ್ಕೊಳ್ತಾರೆ ಹಸಿಮೆಣಸಿನ್ಕಾಯಿಂದ ಗ್ಯಾಸ್ಟ್ರಿಕ್ ಆಗುತ್ತಾ ಅಂತ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಿಮ್ಮಮ್ಮ ಚಿತ್ರಾನ್ನ ಮಾಡಿದರೆ ಅದರೊಳಗಿರೋ ಒಂದು ಮೆಣಸಿನ್ಕಾಯಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ, ಉಪ್ಪಿಟ್ಟಿನಾಗಿರೋ ಮೆಣಸಿನ್ಕಾಯಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ, ಕಾಫಿ ಟೀಯಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ, ಆಲ್ಕೋಹಾಲಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ಇಂಥವನ್ನೆಲ್ಲ ನಿಮಗೆ ಗೊತ್ತಿರಬೇಕು. ಸೊ ಆದ್ದರಿಂದ ಯಾವ ಫುಡ್, ಚಿಲ್ಲಿ ಚಿಕನ್ ಡೈಲಿ ತಿಂತೀನಿ ಅಂದರೆ ಅದು ಫ್ರೈಡ್ ಇರ್ತದೆ, ಅಂಥವನ್ನ ಅವಾಯ್ಡ್ ಮಾಡಿ ಅಂತೀವಿ. ಅದರ್ವೈಸ್ ಎಲ್ಲ ಆಹಾರವನ್ನು ಸಮತೋಲನವಾಗಿ ಟೈಮಿಗೆ ಸರಿಯಾಗಿ ಊಟ ಮಾಡಿ ಅನ್ನೋದು ಫಸ್ಟ್ ಇನ್ಸ್ಟ್ರಕ್ಷನ್. ಓಕೆ, ಈಗ ಒಂದ್ ಕಡೆಗೆ ಡೈಲಿ ಅವರು ಊಟದ ಪದ್ಧತಿಯನ್ನ ನಡೆಸ್ಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ನೀವು ಇವಾಗ ಹೇಳಿದ್ರಿ ಡ್ರಿಂಕ್ಸ್ ಮಾಡೋದ್ರಿಂದ ಅಂತೇಳಿ, ಸಾಕಷ್ಟು ಜನರು ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ, ಡ್ರಿಂಕ್ಸ್ ನ ಬಿಡೋದಿಲ್ಲ. ಸೊ ಅದರ ಜೊತೆಗೆ ಈಗ ಟೈಮ್ ಇರೋದಿಲ್ಲ ಸರ್ ಊಟ ಮಾಡೋದಕ್ಕೆ ಅಂತ ಹೇಳಿ, ಕೆಲಸದ ಒತ್ತಡದಲ್ಲಿ ಅಂತವರು ಅಲ್ಟರ್ನೇಟಿವ್ ಆಗಿ ಹೇಗೆ ಒಂದೇ ಒಂದು ಉದಾಹರಣೆಯಲ್ಲಿ ಹೇಳೋದಾದ್ರೆ ಯಾವ ರೀತಿಯಾಗಿ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು? ಈಗ ನೋಡಿ, ಆಲ್ಕೋಹಾಲ್ ಹೇಳಿದ ತಕ್ಷಣ ನಾನು ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್ ಅಂತ ಇದೆ ನೋಡಿ. ಆಲ್ಕೋಹಾಲ್ ತೊಗೊಳ್ಳೋರೆಲ್ಲ ಎಂಟಿ ಸ್ಟಮಕ್ನ ತೊಗೋತಾರೆ, ಯಾರು ಉಂಡ ಮೇಲೆ ಆಲ್ಕೋಹಾಲ್ ತೊಗೊಳ್ಳಲ್ಲ. ಅನ್ಫಾರ್ಚುನೇಟ್ಲಿ ಎಂಟಿ ಸ್ಟಮಕ್ನಲ್ಲಿ ಆಲ್ಕೋಹಾಲ್ ತೊಗೊಂಡ್ರೆ ಬರ್ನ್ ಆಗುತ್ತೆ ಒಳಗಡೆ ಎಲ್ಲ. ಕೆಲವು ಸಮಯ ಯಾವ ಮಟ್ಟಕ್ಕೆ ಅಂದರೆ ನೋಡಿ, 3 ಪೆಗ್ಗು 4 ಪೆಗ್ ಆದಮೇಲೆ ಕೆಲವರು ವಮಿಟ್ ಮಾಡ್ತಾರೆ ಆಲ್ಕೋಹಾಲ್ ತೊಗೊಂಡವರು. ಯಾವ ಮಟ್ಟಕ್ಕೆ ಗ್ಯಾಸ್ಟ್ರೈಟಿಸ್ ಆಗಿರುತ್ತೆ ಅಂದರೆ ರಕ್ತವಾಂತಿ ಮಾಡ್ತಾರೆ, ಯಾಕಂದರೆ ಸ್ಟಮಕ್ನೊಳಗೆ ಟೇರ್ ಆಗುತ್ತೆ. ಆದ್ದರಿಂದ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಆಹಾರ ಮಾತ್ರ ಹರಿಬರಿಯಾಗಿ ಉಣ್ಬೇಡಿ, ಟೈಮ್ ಸರಿಯಾಗಿ ಊಟ ಮಾಡಿ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಹಾರದಲ್ಲಿ. ಓಕೆ, ಈಗ ಗ್ಯಾಸ್ಟ್ರಿಕ್ ಬಂದ ತಕ್ಷಣ ಏನ್ ಮಾಡ್ತಾರೆ ಕೆಲವರು, ನನಗೆ ಹೊಟ್ಟೆ ಊತ ಬಂದ್ಬಿಟ್ಟಿದೆ ಅನ್ನೋದು ಒಂದಿರುತ್ತೆ. ಅದು ಗ್ಯಾಸ್ಟ್ರಿಕ್ ಸಂಬಂಧವಾಗಿನೇ ಬಂದಿರುತ್ತಾ ಅಥವಾ ಹೆಚ್ಚುವರಿ ಊಟ ಮಾಡೋದ್ರಿಂದಾಗಿ ಹೊಟ್ಟೆ ಊತ ಬರುವಂತದ ಡಾಕ್ಟ್ರೆ? ಎಲ್ಲ ತುಂಬ ಜನ ಹೇಳ್ತಾರೆ, ಡಾಕ್ಟ್ರೆ ನಾನು ಹೆಚ್ಚಿಗೆ ಉಣ್ಣೋಕ್ಕಾಗಲ್ಲ, ಸ್ವಲ್ಪ ಉಂಡ್ರೆ ಹೊಟ್ಟೆ ಭಾರ ಅನಿಸುತ್ತೆ, ಉಬ್ಬರ ಬಂದಂಗೆ ಆಗುತ್ತೆ. ಆ್ಯಕ್ಚುಲಿ ಅದಕ್ಕೆ ನಮ್ಮ ಮೆಡಿಕಲ್ ಪ್ರಾಬ್ಲಮ್ಸ್ಗಳು ನಮಗೆ ಅರ್ಥ ಆಗುತ್ತೆ, ಜನಗಳಿಗೆ ಎಕ್ಸ್ಪ್ಲೇನ್ ಮಾಡೋವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಹೊಟ್ಟೆ ಉಬ್ಬರ ಬರೋದು ಗೇಸಿಯಸ್ ಡಿಸ್ಟೆನ್ಷನ್, ಗ್ಯಾಸಿಂದ. ಈ ಗ್ಯಾಸ್ ಎಲ್ಲಿರುತ್ತೆ ಅಂದರೆ 2-3 ಥರ ನೀವು ಅರ್ಥ ಮಾಡ್ಕೋಬೇಕು. ಒಂದು, ನಾವು ಗಬಗಬ ಅಂತ ಉಂಡ್ರೆ ಗಾಳಿ ನುಂಗ್ತೀವಿ, ವಿ ಸ್ವಾಲೋ 2.5 ml ಆಫ್ ಏರ್, ಪ್ರತಿ ತೂತುಂಡಾಗಿ ನುಂಗ್ತೀವಿ, ಅದು ಸ್ಟಮಕ್ಗಳು ಸೇರ್ಕೊಳ್ಳಿ, ಆವಾಗ ಉಬ್ಬರ ಬಂದಂಗೆ ಆಗುತ್ತೆ. ಆ್ಯಂಡ್ ಇನ್ನೂ ಸರಳವಾಗಿ ನಿಮ್ಗೆ ಹೇಳಬೇಕು ಅಂದರೆ, ಅಜ್ಜಿದಿರು ಮಗಳಿಗೆ ಹೇಳ್ಕೊಡ್ತಾರೆ, ಮೊಮ್ಮಗು ಸ್ವಲ್ಪ ಹಾಲು ಕುಡಿದ ಮೇಲೆ ತೇಕ್ಸು ಅಂತಾರೆ. ಹಿಂಗೆ ಹಾಕ್ಕೊಂಡು ಹಿಂಗೆ ದೇಕಿಸ್ತಾರೆ, ಯಾಕಂದರೆ ಮಗು ಯಾವಾಗಲೂ ಗಾಳಿ ನುಂಗುತ್ತೆ, ಅದ್ರ ಒಳಗೆ ಇದು ಹಾಕಿದಾಗೆ. ಸೊ ಜಠರದಲ್ಲಿ ಇಷ್ಟು ಹಾಲು ಇಷ್ಟು ಗ್ಯಾಸ್ ಇರುತ್ತೆ, ಮಗು ಸಾಕು ಅಂತದೆ. ಬಟ್ ಅರ್ಧ ರಾತ್ರಿ ಒಳಗೆ ತಿರುಗಿ ಎದ್ದೊಳುತ್ತೆ, ಅದು ಅಜ್ಜಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ದೇಗಿಸಿದರೆ ಈ ಗ್ಯಾಸ್ ಈಚೆಗೆ ಬರುತ್ತೆ, ಅದನ್ನೇ ಜನಗಳು ತೇಗೋದು ಅನ್ನೋದು. ಆಮೇಲೆ ಇನ್ನೊಂದಷ್ಟು ಹಾಲು ಕೊಡ್ಬೋದು. ಆದರೆ ನಮ್ಮ ಜನ ಏನಾಗುತ್ತೆ, ಅಟ್ಟಿಗೆ ಸಾಕು ನನಗೆ ಉಣ್ಣೋಕ್ಕಾಗಲ್ಲ ಅಂತ ಬಿಟ್ಟು ಬಿಡ್ತಾರೆ. ಆಮೇಲೆ ಎಲ್ಲ ಪದೇ ಪದೇ ತೇಗ್ತಿರ್ತಾರೆ. ಒಂದು 4 hours ಆದಮೇಲೆ ಇನ್ನೂ ಏನೋ ತಿನ್ನಬೇಕು ಅನಿಸುತ್ತೆ. ಇದು ಸಿಂಪಲ್ ಫಿಸಿಯಾಲಜಿ ಅಂತೀವಿ ನಮ್ಮಲ್ಲಿ. ಸೊ ಇದರಿಂದ ಗೊತ್ತಿರಬೇಕು. ಆದರೆ ತುಂಬ ಜನ ಗ್ಯಾಸ್ ಪಾಸ್ ಮಾಡ್ತಾರಲ್ಲ, ಗ್ಯಾಸ್ ಪಾಸ್ ಆಯಿತು ಡಾಕ್ಟ್ರೆ ನನಗೆ ಕಂಫರ್ಟಬಲ್, ಆ ಗ್ಯಾಸೇ ಬೇರೆ. ಅದು ಯಾವುದು ಅಂದರೆ, ಸಣ್ಣ ಕರಳು ದೊಡ್ಡ ಕರಳಿನಲ್ಲಿ ಪ್ರೋಟೀನ್ಸ್, ನಾವು ತಿನ್ನೋ ಕಡಲೆ ಬೀಜ, ಅವರೆ ಬೀಜ ಇಂಥವು ಇರ್ತಲ್ಲ, ನಾನ್ ವೆಜಿಟೇರಿಯನು, ಕೋಳಿ ಮೊಟ್ಟೆ, ಅದ್ರ ಮೇಲೆ ನಮ್ಮ ಕರಳಿನಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ, ಗುಡ್ ಬ್ಯಾಕ್ಟೀರಿಯಾ ಆ್ಯಂಡ್ ಬ್ಯಾಡ್ ಬ್ಯಾಕ್ಟೀರಿಯಾ ಅಂತೀವಿ. ಇದು ಅದ್ರ ಮೇಲೆ ಆಕ್ಟ್ ಮಾಡಿ ಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ. ಈ ಗ್ಯಾಸ್ನ ಅದನ್ನು ನಾವು ಕನ್ನಡದಲ್ಲಿ ಭಾಳ ಸರಳವಾಗಿ ಊಸ್ಬಿಟ್ರು ಅಂತಾರೆ, ಇಟ್ಸ್ ಎ ಕಾಮನ್ ವರ್ಡು. ಸೊ ಎಲ್ಲೋ ಒಂದು ಕಡೆ ಗ್ಯಾಸ್ ಪಾಸಿಂಗ್ ಅಂತಾರೆ. ಒಂದು ದಿನಕ್ಕೆ ಅಲ್ಲೂ ಕೂಡ ಜನಗಳಿಗೊಂದು ಅರಿವಿರಲಿ, ಒಬ್ಬ ಮನುಷ್ಯ 15 ಸಾರಿ ಗ್ಯಾಸ್ ಪಾಸ್ ಮಾಡ್ಬೋದು. ಒಂದು ದಿನಕ್ಕೆ 200 ml 2 ಲೀಟ್ರ್ ಗ್ಯಾಸ್ ಪಾಸ್ ಮಾಡ್ಬೋದು. ಅದನ್ನು ಸೋಷಿಯಲ್ ಪ್ರಾಬ್ಲಮ್ ಅಂತೀವಿ ನಾವು, ಮೆಡಿಕಲ್ ಪ್ರಾಬ್ಲಮ್ ಅಲ್ಲ. ಸೊ ಇದು ನಿಜ, ನೀವು ಹೇಳ್ದಂಗೆ ಹೊಟ್ಟೆ ಉಬ್ಬರ ಬಂದಂಗೆ ಆಗುತ್ತೆ ಗ್ಯಾಸ್ಟ್ರಿಕ್ಕು. ನಾನು ಈ ನಡುವೆ ಸರಿಯಾಗಿ ಊಟನೇ ಮಾಡೋಕ್ಕಾಗ್ತಿಲ್ಲ ಡಾಕ್ಟ್ರೆ,
ಮೊದಲಾದರೆ ಚೆನ್ನಾಗಿ ಉಣ್ಣೇನೆ, ಇವಾಗ ಆಗಲ್ಲ, ಗ್ಯಾಸ್ಟ್ರಿಕ್ ಚಾಬಲ್ ಅದು ಅದು ಅವರಿಗಿದು ಅರ್ಥ ಆಗಲ್ಲ. ಸೊ ಇದು ಗ್ಯಾಸ್ ಸ್ವಾಲೋಡ್, ನೀವು ಗಬ ಗಬ ಟೆನ್ಷನ್ ಆಗಿರ್ತಾರಲ್ಲ ಅವ್ರು ತುಂಬ ಗ್ಯಾಸ್ ನುಂಗ್ತಾರೆ. ಸೊ ಅಂಥವ್ರಿಗೆ ತೇಗ್ತಾರೆ. ಸೊ ಇವೆಲ್ಲಕ್ಕೂ ಕೂಡ ನಮ್ಮಲ್ಲಿ ಇನ್ವೆಸ್ಟಿಗೇಷನ್ ಇದೆ, ಟ್ರೀಟ್ಮೆಂಟ್ ಇದೆ, ಎಲ್ಲವೂ ಕೂಡ. ಫಸ್ಟ್ ಆಫ್ ಆಲ್ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಳ್ಳೋದು ತಪ್ಪು. ನಿಮ್ಗೇನಾರ ಪ್ರಾಬ್ಲಮ್ ಇದ್ದರೆ ನನ್ನ ಹತ್ರ ಬಂದರೆ ಐ ಆಮ್ ಎ ಸ್ಪೆಷಲಿಸ್ಟ್, ನನಗೆ ಗೊತ್ತಾಗುತ್ತೆ ಇವ್ರಿಗೇನು ಪ್ರಾಬ್ಲಮ್ಮು. ಬರೀ ಇವ್ರು ಹೇಳೋದ್ರಿಂದ ಅಷ್ಟೇ ಅಲ್ಲ, ಇವ್ರನ್ನ ಪರೀಕ್ಷೆ ಮಾಡ್ತೀವಿ, ತಪಾಸಣೆ ಮಾಡ್ತೀವಿ, ಇವ್ರಿಗೆ ನಿಜವಾಗ್ಲೂ ಅದಿದೆಯಾ, ಬೇರೆ ಏನಾದರೂ ತೊಂದರೆ ಇದೆಯಾ ಅನ್ನೋ ಸಾರಿ. ಎಷ್ಟೋ ಸಾರಿ ಇವ್ರು ಗ್ಯಾಸ್ ಅಂದ್ಕೊಂಡಿರ್ತಾರೆ. ಒಂದು ಸಾರಿ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದರೆ ಗಾಲ್ ಬ್ಲಾಡರ್ ತುಂಬ ಪಿತ್ತಕೋಶ ತುಂಬ ಕಲ್ಲಿರ್ತವೆ. ಸೊ ಅದನ್ನು ನಾವು ಗಾಲ್ ಬ್ಲಾಡರ್ ಡಿಸ್ಪೆಪ್ಸಿಯಾ ಅಂತೀವಿ. ಅದಿರೋದನ್ನೇ ಇವ್ನು ಸರಿಯಾಗಿ ಡೈಜೆಷನ್ ಆಗ್ತಿಲ್ಲ. ಆ್ಯಂಡ್ ತುಂಬ ಜನಕ್ಕೆ ನನಗೆ ಡೈಜೆಷನ್ ಆಗೋಲ್ಲ ಡಾಕ್ಟ್ರೇ, ಎದೆಯೊಳಗೆ ಕೂತಂಗಿರುತ್ತೆ, ಇದನ್ನು ಭಾಳ ಜನ ಹೇಳ್ತಾರೆ. ಸೊ ಅವ್ರಿಗೆ ಅದಕ್ಕೆ ಗ್ಯಾಸ್ಟ್ರಿಕ್ ಅನ್ಕೋತಾರೆ. ನನಗೆ ತುಂಬ ಗ್ಯಾಸ್ಟ್ರಿಕ್ ಡಾಕ್ಟ್ರೆ, ಎದೆಯೊಳಗೆ ಜೀರ್ಣ ಆಗೋಲ್ಲ ಡಾಕ್ಟ್ರೆ, ಇದು ಭಾಳ ಕಾಮನ್. ನಾನು ಹೇಳ್ತೀನಿ ತುಂಬ ಜನಕ್ಕೆ, ಅಮ್ಮ ಡೈಜೆಷನ್ ಈಸ್ ಎ ಪ್ರೋಸೆಸ್, ಅದು ಕರುಳಿನ ಕೆಲಸ, ಸ್ಟಮಕ್ಕಿನಾಗೆ ಅದ್ರ ಪಾಡಿಗೆ ಅದು ಮಾತಿರ್ತದೆ. ನಿನ್ಗೆ ಇಲ್ಲಿ ಕೂತೈತೆ ಅಂದರೆ ಅಲ್ಲಿ ಕೂತಿರೋಕ್ಕೆ ಸಾಧ್ಯವೇ ಇಲ್ಲ. ಸೊ ಇವೆಲ್ಲವನ್ನು ನೀವು ಹಳೆ ಕಾಲದವ್ರು ಯೋಚನೆ ಮಾಡಿದಾಗ ನಾನು ಡೈಜೆಷನ್ ಆಗೋದು ಅದರದ್ದೇ ಪ್ರೋಸೆಸ್ ಇದೆ. ನಿನ್ಗೆ ಎಷ್ಟು ಉಣ್ಣೋಕ್ಕಾಗುತ್ತೋ ಅಷ್ಟೇ ಉಣ್ಣು. ಯಾಕಂದ್ರೆ ಒಂದೊಂದು ಏಜ್ಗೆ ನಾನು ಭಾಳ ಜನಕ್ಕೆ ಕೇಳ್ತೀನಿ, ಹೊಲ ಉಳ್ಳೊಂದು 4 ಮುದ್ದೆ ಉಣ್ತಾನೆ, ನೀನು 70 ವರ್ಷದ ಮುದ್ಕ, ಅಯ್ಯೋ ನಮ್ಮ ತಾತ ಉಣ್ಣೋದೇ ಇಲ್ಲ ಡಾಕ್ಟ್ರೆ ಅಂತಾರೆ. ಉಂಡೆ ಏನು ಹೊಲ ಉಳ್ತಾರೇನ್ರಿ ನಿಮ್ಮ ತಾತ? ಹಂಗೆ ಬೈತೀನಿ ನಾನು. ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ, ಬಾಡಿ ರಿಕ್ವೈರ್ಮೆಂಟ್ ಅಂತೀವಿ. ಜನಗಳು ಹಂಗಲ್ಲ, ಚೆನ್ನಾಗಿ ಉಣ್ಣಬೇಕು, ಚೆನ್ನಾಗಿ ಡೈಜೆಷನ್ ಆಗಬೇಕು, ಚೆನ್ನಾಗಿ ಮೋಷನ್ ಆಗಬೇಕು. ಇವೆಲ್ಲ ತಪ್ಪು ಕಲ್ಪನೆಗಳು. ಸೊ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಉಣ್ಬೇಕು. ಅವ್ರಿಗೆ ಎಕ್ಸಾಂಪಲ್ ನಾವು ವೈದ್ಯರು ಹೆಂಗಿರಬೇಕು ಅಂದರೆ ಕನ್ವಿನ್ಸ್ ಮಾಡಬೇಕು ಅವರಿಗೆ ಟ್ರೀಟ್ಮೆಂಟ್. ನಾನು ಅವ್ರಿಗೆ ತುಂಬ ಜನ ಕೇಳಿ, ಬಳ್ಳಾರಿ ಮೆಡಿಕಲ್ ಕಾಲೇಜ್ ನಾನು MBBS ಓದೋವಾಗೆ ಚಪಾತಿಗಳು ಬರೋದು, ಬಿಸಿ ರೌಂಡು 20 ಚಪಾತಿ ತಿನ್ನೇನಿ. ಇವತ್ತು 2 ಚಪಾತಿ ಸಾಕು ನನಗೆ, ಯಾಕಂದ್ರೆ ಐ ಆಮ್ 70 years old. ಇದನ್ನು ಅರ್ಥ ಮಾಡ್ಕೊಳ್ಳಿ. ಜನ ಕೇಳೋದೇ ಇಲ್ಲ, ಚೆನ್ನಾಗಿ ಉಣಬೇಕು ಅಂತ. ಆಗಲ್ಲ, ಬಾಡಿ ರಿಕ್ವೈರ್ಮೆಂಟ್ ಅಂತ ಇರುತ್ತೆ. ಸೊ ಅದರಿಂದ ಜನಗಳಿಗೆ ನಾನು ಬರೆಯೋ ಮೆಡಿಸನ್ ಅಷ್ಟೇ ಅಲ್ಲ, ನಾನು ಹೇಳುವ ಮಾತಿನಲ್ಲಿ, ಅದಕ್ಕೆ ನಮ್ಮಲ್ಲಿ ಒಂದು ಮಾತು, ನನ್ನ ಟೀಚರ್ ಹೇಳಿದ ಮಾತು, ವರ್ಡ್ಸ್ ಆರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಆನ್ ಅರ್ತ್. ನಾನು ಹೇಳುವ ಮಾತು, ಅವನು ಹೇಳಿದನ್ನು ಕೇಳಿಸ್ಕೊಳ್ಳೋ ರೀತಿ, ಇವೆರಡೂ ಕೂಡ ಸರಿಯಾಗಿ ಆಗ್ತಾಯಿಲ್ಲ. ಈಚೀಚಿನ ಮಾಡ್ರನ್ ಡಾಕ್ಟರ್ಸು ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಿಗೆ ಅವ್ರಿಗೂ ಟೈಮ್ ಇಲ್ಲ, ಇವನಿಗೂ ಟೈಮ್ ಇಲ್ಲ. ಹಂಗಾಗಿ ಎಲ್ಲೋ ಒಂದು ಕಡೆ ಮೆಡಿಸಿನ್ ಒಂದೇ ಅಲ್ಲ ಟ್ರೀಟ್ಮೆಂಟು. ಒಬ್ಬ ವೈದ್ಯ ಒಬ್ಬ ಪೇಷಂಟ್ನ ಎಲ್ಲ ರೀತಿಯಲ್ಲೂ ಕೂಡ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಅವು ಚೆನ್ನಾಗಾಗ್ತಾನೆ. ಇವಾಗ ಮಾತಾಡ್ತಾ ಹೇಳಿದ್ರಿ ಸಾಕಷ್ಟು ಜನರಿಗೆ ಗ್ಯಾಸ್ ಪಾಸ್ ಆಗುತ್ತೆ ಅಂತ ಹೇಳಿ. ಸೊ ಒಂದಷ್ಟು ಜನ ಏನ್ ಅನ್ಕೋತಾರೆ, ನನ್ಗೆ ಹೀಗಾಗುತ್ತೆ, ಅದು ಅಸಹ್ಯ ಅಂತ ತಿಳ್ಕೊಂತಾರೆ. ಸೊ ಅದು ಆರೋಗ್ಯದ ಮೇಲೆ ಎಷ್ಟು ಉತ್ತಮ ಅಂತ ಅನ್ಸುತ್ತೆ ಗ್ಯಾಸ್? ಆ್ಯಕ್ಚುಲಿ ಯಾರು ಗ್ಯಾಸ್ ಪಾಸ್ ಮಾಡ್ತಾರೆ ದೇರ್ ಹೆಲ್ತ್ ಈಸ್ ಗುಡ್, ಬಟ್ ಅನ್ಫಾರ್ಚುನೇಟ್ಲಿ ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್. ಅವ್ನು ಎಲ್ಲಂದ್ರೆ ಅಲ್ಲಿ ಗ್ಯಾಸ್ ಪಾಸ್ ಮಾಡೋಕ್ಕಾಗಲ್ಲ. ಜನ ನಗ್ತಾರೆ, ನೋಡ್ತಾರೆ, ಇದು ಮಾಡ್ತಾರೆ. ಬಟ್ ಕರೆಕ್ಟಾಗಿ ನಾನು ಕೇಳಬೇಕು ಅಂದರೆ ಒಬ್ಬ ಮನುಷ್ಯ 15 ಟೈಮ್ಸ್ ಗ್ಯಾಸ್ ಪಾಸ್ ಮಾಡ್ಬೋದು ನಾರ್ಮಲಿ ಒಂದು ದಿನದಲ್ಲಿ. 24 hours 15 ಸಾರಿ ಗ್ಯಾಸ್ ಪಾಸ್ ಮಾಡ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ಸಮಯ ಸೌಂಡ್ ಇರುತ್ತೆ, ಕೆಲವು ಸಮಯ ಬ್ಯಾಡ್ ಸ್ಮೆಲ್ ಇರುತ್ತೆ. ಇದೆಲ್ಲವನ್ನು ಜನ ಸೋಷಿಯಲ್ ಪ್ರಾಬ್ಲಮ್ ಅನ್ಕೋತಾರೆ. ಆ ಗ್ಯಾಸನ್ನು ಕಡಿಮೆ ಮಾಡಲಿಕ್ಕೆ ಬೇರೆ ಮೆಥಡ್ ಇದೆ. ಸೊ ನಾನು ಆಮೇಲೆ ತೇಕ್ ಅಷ್ಟೇ. ತುಂಬ ಜನ ಅಯ್ಯೋ ಡಾಕ್ಟ್ರಿ ತುಂಬ ತೇಕ್ ಬರುತ್ತೆ. ನಾನು ಅವ್ರಿಗೆ ಸರಳವಾಗಿ ಹೇಳ್ತೇನೆ, ರೀ ಸ್ವಾಮಿ ನೀವು ನುಂಗಿದ ಗ್ಯಾಸೇ ನಿಮ್ಗೆ ಬರುತ್ತೆ, ನೀವೇನು ಅದಕ್ಕೇನು BBMP ಟ್ಯಾಕ್ಸ್ ಕಟ್ಟಂಗಿಲ್ಲ, ತೇಗ್ರಿ ಏನೂ ಆಗಲ್ಲ ಅಂತ ಜನ ಬದುಕೋದನ್ನು ಹೇಳ್ಕೊಡ್ಬೇಕು ಅವ್ರಿಗೆ. ಇನ್ಫ್ಯಾಕ್ಟ್ ಹಳೆ ಕಾಲದಲ್ಲಿ ವಯಸ್ಸಾದವ್ರು ಯಾರ್ದನ ಮನೆಗೆ ನೆಂಟರ ಮನೆಗೆ ಹೋದರೆ ಊಟ ಎಲ್ಲ ಮಾಡಿದ ಮೇಲೆ ದೇಕ್ಬಿಟ್ಟು ಆಶೀರ್ವಾದ ಮಾಡೋರು, ಅನ್ನದಾತೋ ಸುಖೀ ಭವ ಅಂತ. ಇವೆಲ್ಲ ಜನಗಳಿಗೆ ಹೇಳ್ಕೊಡ್ಬೇಕು. ಅನ್ಫಾರ್ಚುನೇಟ್ಲಿ ಮಾಡ್ರನ್ ಡೇಸ್ನಾಗ ಏನಾಗ್ಬಿಟ್ಟಿದೆ, ಜೀವನ ಭಾಳ ಸೂಕ್ಷ್ಮ ಆಗಿದೆ. ಅವ್ರು ಅಂದ್ಕೊಂಡಂಗೆ ಜೀವನ ಇರಲ್ಲ, ಆರೋಗ್ಯ ಇರಲ್ಲ. ಸೊ ಇವೆಲ್ಲವನ್ನು ಕೂಡ ಅದು ನಮ್ಮ ಜವಾಬ್ದಾರಿ. ಈ ರೀತಿ ಹೇಳಿದರೆ ಅವ್ರದ್ದು ಚೆನ್ನಾಗಾಗ್ತದೆ. ಓಕೆ, ಈಗ ನಾವು ಏನೇ ಸಮಸ್ಯೆ ಇದ್ರೂ ಫಸ್ಟ್ ಹೋಗೋದು ವೈದ್ಯರ ಹತ್ರ. ಯಾಕಂತಂದ್ರೆ ವೈದ್ಯ ನಾರಾಯಣ ಹರಿ ಅಂತ ನಾವೆಲ್ಲ ಹೇಳ್ತೀವಿ. ಸೊ ವೈದ್ಯರು ಹೇಳ್ಕೊಟ್ಟಿರುವಂತದ್ದು ಕೆಲವೊಂದು ಜನ ಫಾಲೋ ಮಾಡೋದಿಲ್ಲ. ಆದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಗ್ಯಾಸ್ಟ್ರಿಕ್ ಒಂದು ಮೆಡಿಕಲ್ ಹೋಗ್ಬಿಟ್ಟು ಇಂತಹ ಟ್ಯಾಬ್ಲೆಟ್ಸ್ ಕೊಡಿ ಅಂತ ತಗೊಂಡ್ಬಿಡ್ತಾರೆ. ಅದು ಸೈಡ್ ಎಫೆಕ್ಟ್ ಆಗುತ್ತಾ ಹೆಲ್ತ್ ಮೇಲೆ, ಅಥವಾ ಆ ರೀತಿ ತಗೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತಾ ಡಾಕ್ಟ್ರೆ? ನೋಡಿಮ್ಮ, ನಾವು ವಿ ಆರ್ ಸ್ಪೆಷಲಿಸ್ಟ್ ಅಂದರೆ ಡಾಕ್ಟ್ರು, ಕ್ವಾಲಿಫೈಡ್ ಡಾಕ್ಟ್ರು. ಇವನು ಬಂದ ತಕ್ಷಣ ಇವನು ಮಾತು ಕೇಳಿ ನಾನು ಮಾತ್ರೆ ಬರೆಯಲ್ಲ, ಮಲಗಿಸ್ತೀನಿ ಅವನ್ನ. ನನ್ನ ಕೈ ಟ್ರೈನ್ಡ್ ಹ್ಯಾಂಡ್, ನಮಗೆ ಮುಟ್ಟಿದರೆ ನಮಗೆ ಏನೇನು ಮುಟ್ಟಬೇಕು ಅಂತ ಗೊತ್ತಿರುತ್ತೆ ನನಗೆ. ಸೊ ಮೆಡಿಕಲ್ ಸ್ಟೂಡೆಂಟಿಗೆ ಪಾಠ ಮಾಡೋವು ನಾನು ಹೇಳ್ಕೊಡ್ತೀನಿ. ಅಬ್ಡಾಮಿನಲ್ ಎಕ್ಸಾಮಿನೇಷನ್, ಗ್ಯಾಸ್ಟ್ರಿಕ್ ಪಾಯಿಂಟ್, ಡಿಯೋಡಿನಲ್ ಪಾಯಿಂಟ್, ಗಾಲ್ ಬ್ಲಾಡರ್ ಪಾಯಿಂಟ್. ನನ್ನ ಕೈ ಎಷ್ಟು ಚೆನ್ನಾಗಿ ಟ್ರೈನ್ ಆಗಿರುತ್ತೆ ಅವನಿಗೆ ಎಕ್ಸಾಮ್ ಮಾಡ್ತೀನಿ. ಇಲ್ಲಿ ನಾವು ಕಂಡುಹಿಡಿತೀನಿ, ಡಿಯೋಡಿನಲ್ ಪಾಯಿಂಟ್ ಕಂಡುಹಿಡಿತೀನಿ, ಲಿವರ್ ದೊಡ್ಡದಾಗಿದೆಯಾ ಕಂಡುಹಿಡಿತೀನಿ,
ಅದಾದಮೇಲೆ ನಾನು ಪ್ರಿಸ್ಕ್ರಿಪ್ಷನ್ ಕೊಡೋದು. ಹೌದು, ಇದು ಬರೀ ಸಿಂಪಲ್ ಗ್ಯಾಸ್ಟ್ರಿಕ್ ಇದೆ, ಕಾಂಪ್ಲಿಕೇಶನ್ ಆಗಿಲ್ಲ, ಅವಾಗ ನಾನು ಕೊಟ್ಟರೆ ಡೋಸ್ ಎಷ್ಟು ಕೊಡಬೇಕು, ಎಷ್ಟು ದಿನ ಕೊಡಬೇಕು, ಇದೆಲ್ಲ ನನಗೆ ಐಡಿಯಾ ಇರುತ್ತೆ. ಇವನು ಅಕ್ರಾಸ್ ದಿ ಕೌಂಟ್ರ್ ತೊಗೋತಾನೆ, ಮೆಡಿಕಲ್ ಸ್ಟೋರ್ನಾಗೆ ನುಂಗ್ತಾನೆ, 3 ದಿನ ನುಂಗ್ತಾನೆ, ಆರಾಮಾಗುತ್ತೆ, ಬಿಡ್ತಾನೆ. ಆ್ಯಂಡ್ ಲಾಂಗ್ ಸ್ಟ್ಯಾಂಡಿಂಗ್ ವರ್ಷಾನುಗಟ್ಟಲೆ ಈ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನ ತೊಗೊಳ್ತಾ ಇದ್ದರೆ ಮುಂದೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಗ್ಬೋದು ಅನ್ನೋ ಸೈಡ್ ಎಫೆಕ್ಟ್ ಇದೆ. ಬಟ್ ಯಾರೂ ಹೆದರ್ಕೊಳ್ಳೋದು ಬೇಕಿಲ್ಲ, ಅಷ್ಟು ಕಾಮನಾಗಿ ಆಗಲ್ಲ, ಬಟ್ ಆಗೋ ಚಾನ್ಸಸ್ ಇರೋದ್ರಿಂದ ಸೆಲ್ಫ್ ಮೆಡಿಕೇಷನ್, ಸೆಲ್ಫ್ ಡಯಾಗ್ನೋಸಿಸ್ ಮಾಡ್ಕೋಬಾರ್ದು. ಅದಷ್ಟೇ ಇಲ್ಲ, 20 ದಿನ ಕೊಟ್ಟಿರ್ತೀನಿ ನಾನು, ಕಡಿಮೆ ಆಗಲಿಲ್ಲ ಅಂದರೆ ಅವನಿಗೆ ಬರೋಕ್ಕೆ ಹೇಳಿರ್ತೀನಿ. ನೆಕ್ಸ್ಟ್ ನಮ್ಮ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ನಾನೇನು ಕಣ್ಣಲ್ಲಿ ನೋಡೋಕ್ಕಾಗಲ್ಲಲ್ಲ, ಅದನ್ನು ನನ್ನ ಸ್ಕೋಪ್ ನೋಡುತ್ತೆ. ನೆಕ್ಸ್ಟ್ ಬಂದ ಬಾರಪ್ಪ ಅವ್ನು ಗ್ಯಾಸ್ಟ್ರೋಸ್ಕೋಪ್ ಮಾಡ್ತೀನಿ ಅಂತೀನಿ. ಗ್ಯಾಸ್ಟ್ರೋಸ್ಕೋಪ್ ಹಾಕಿದರೆ ವಿಡಿಯೋ ಒಳಗೆ ಅವನಿಗೆ ತೋರಿಸ್ತೀನಿ, ನೀನು ಹೊಟ್ಟೆ ಸ್ಟಮಕ್ನೊಳಗೆ ಎಲ್ಲೆಲ್ಲಿ ತರ್ಚ್ಕೊಂಡೋಗಿದೆ, ಎಲ್ಲೆಲ್ಲಿ ಅಲ್ಸರ್ ಇದೆ, ಎಲ್ಲೆಲ್ಲಿ ಕ್ಯಾನ್ಸರ್ ಇದೆ. ತುಂಬ ಜನ ತಾವೇ ಸೆಲ್ಫ್ ಡಯಾಗ್ನೋಸ್ ಮಾಡಿಕೊಂಡು ನನಗೆ ಗ್ಯಾಸ್ಟ್ರಿಕ್ ಅಂತ ಅಂತಿರ್ತಾರೆ. ಎಂಡೋಸ್ಕೋಪಿ ಮಾಡಿದರೆ ಜಠರದಲ್ಲಿ ಇಷ್ಟಗಲ ಕ್ಯಾನ್ಸರ್ ಕೂತಿರುತ್ತೆ. ಸೊ ಇದನ್ನು 6 ತಿಂಗಳು ಲೇಟ್ ಆದರೆ ಸ್ಟೇಜ್ 3ಗೆ ಹೋಗುತ್ತೆ. 6 ತಿಂಗಳ ಮೊದಲೇ ಮಾಡ್ಕೊಂಡು ಇವತ್ತು ಜಪಾನ್ನಲ್ಲಿ ಎಷ್ಟು ಬೇಗ ಕಂಡುಹಿಡಿತಾರೆ ಅಂದರೆ ಕ್ಯಾನ್ಸರ್ ಈಸ್ ಕ್ಯೂರಬಲ್. ತುಂಬ ಜನಕ್ಕೆ ನಾನು ಇದೊಂದು ಪದ ಹೇಳ್ತೀನಿ ಯಾವಾಗಲೂ, ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಆಗಿ. ಕ್ಯಾನ್ಸರ್ ಬಂದರೆ ಅಷ್ಟೇ ಅನ್ನೋರು, ಮೊದಲಿಗೆಲ್ಲ ಡಾಮಾರ ಅಷ್ಟೇ ಅನ್ನೋರು, ಇವತ್ತಿಲ್ಲ. ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ. ಇದನ್ನು ಜನಗಳಿಗೆ ಹೇಳ್ಕೊಡ್ತೀವಿ ನಾವು. ನೀನು ಎಷ್ಟು ಬೇಗ ನಮ್ಮ ಹತ್ರ ಬರ್ತೀಯ, ಯಾಕಂದರೆ ನನಗೂ ಗೊತ್ತಾಗಲ್ಲ. ಒಂದು ಎಂಡೋಸ್ಕೋಪಿ ಮಾಡಿರಿ ಒಂದು 5,000 ರೂಪಾಯಿ ಹೋದ್ರೂ ಹೋಗುತ್ತೆ, ಆದರೆ ಬೇಗ ಡಿಟೆಕ್ಟ್ ಆದರೆ ಕ್ಯೂರ್ ಮಾಡಿಬಿಡ್ತೀವಿ ನಾವು. ಸೊ ಅದನ್ನು ಜನಗಳಿಗೆ ಅರಿವು ಮೂಡಿಸ್ಬೇಕು. ಸುಮ್ಮನೆ ಡಾಕ್ಟ್ರುಗಳು ದುಡ್ಡು ಹೊಡೆಯೋಕ್ಕೆ ಸುಮ್ಮನೆ ಎಂಡೋಸ್ಕೋಪಿ ಮಾಡ್ತಾರೆ, ಅವೆಲ್ಲ ಬಿಟ್ಟುಬಿಡಿ. ಅದೇ ಏನೇನಕ್ಕೋ ಖರ್ಚು ಮಾಡ್ತೀರಿ ನೀವು. ಡಾಕ್ಟ್ರ್ ಹತ್ರ ಬಂದು ಒಂದು ಎಂಡೋಸ್ಕೋಪಿ ಮಾಡಲಿಕ್ಕೆ ಇವತ್ತೊಂದು ಸಿನಿಮಾ ಟಿಕೆಟೇ ಫ್ಯಾಮಿಲಿ ಹೋದರೆ 10,000 ರೂಪಾಯಿ ಖರ್ಚಾಗತ್ತೆ. ಕೂತ್ಕೊಂಡು ಮಾಡಿಸ್ಬೇಕು. ಆರೋಗ್ಯ ಇಂಪಾರ್ಟೆಂಟು. ಇನ್ನು ಕ್ಯಾನ್ಸರ್ ಸ್ಟಮಕ್ಕು ಸ್ಟೇಜ್ 3 ಹೋದರೆ ಬ್ರಹ್ಮ ಬಂದರೂ ನೀನು ಉಳ್ಸೋಕ್ಕಾಗಲ್ಲ. ಸೊ ಅದನ್ನು ಜನಗಳಿಗೆ ಅರಿವು ಮೂಡಬೇಕು ಎಲ್ಲೋ ಒಂದು ಕಡೆ. ಈಗ ಎಷ್ಟೋ ಜನರಿಗೆ ಹೊಟ್ಟೆಗೆ ಕ್ಯಾನ್ಸರ್ ಬಂದಿದೆ ಅನ್ನುವಂಥದ್ದು ಒಂದಿರುತ್ತೆ. ಸೊ ಈ ಹೊಟ್ಟೆ ಕ್ಯಾನ್ಸರ್ ಮತ್ತೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಎರಡೂ ಒಂದೇನಾ ಅಥವಾ ಬೇರೆ ಬೇರೆನಾ? ಇದರಿಂದ ಅದು ಆಗೋದಕ್ಕೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಗೋದಕ್ಕೆ ಕಾರಣ ಆಗುತ್ತಾ? ಹೊಟ್ಟೆ ಅಂದ ತಕ್ಷಣ ಗೇಣುದ್ದ ಹೊಟ್ಟೆ, ಬಟ್ ಜನಗಳಿಗೆ ಇದು ಗೊತ್ತಿಲ್ಲ. ಈ ಗೇಣುದ್ದ ಹೊಟ್ಟೆಯಲ್ಲಿ ಏನೆಲ್ಲ ಇದೆ ಅಂತ. 1.5 kg ಲಿವರ್ ಇರುತ್ತೆ, ಲಿವರ್ನ ಕ್ಯಾನ್ಸರ್ ಆಗ್ಬೋದು. ಗಾಲ್ ಬ್ಲಾಡರ್ ಇರುತ್ತೆ 40 ml ಕೆಪಾಸಿಟಿ, ಅದರ ಕ್ಯಾನ್ಸರ್ ಆಗುತ್ತೆ. ಆಮೇಲೆ ಅನ್ನನಾಳ, ಈಸೋಫೇಗಸ್ ಅಂತೀವಿ, ಅದು ಜಠರ ಜಾಯಿನ್ ಆಗುತ್ತೆ, ಕ್ಯಾನ್ಸರ್ ಆಗುತ್ತೆ. ಸ್ಟಮಕ್ನ ಕ್ಯಾನ್ಸರ್ ಆಗುತ್ತೆ, ಸಣ್ಣ ಕರ್ನಲ್ಲಿ ಕ್ಯಾನ್ಸರ್ ಆಗುತ್ತೆ, ದೊಡ್ಡ ಕರ್ಣ ಕ್ಯಾನ್ಸರ್ ಆಗುತ್ತೆ, ಗುದದ್ವಾರದಲ್ಲಿ ಕ್ಯಾನ್ಸರ್ ಆಗುತ್ತೆ, ಹೆಣ್ಮಕ್ಳಿಗೆ ಓವರಿ ಅಳಿಕೆ, ಇವೆಲ್ಲ ಅಬ್ಡಾಮಿನಲ್ ಆರ್ಗನ್ಸ್. ಅದಕ್ಕೆ ನನಗೆ ಗೊತ್ತಾಗುತ್ತೆ ಇದೆಲ್ಲಿ ಕ್ಯಾನ್ಸರ್ ಬಂದಿದೆ. ಒಂದೊಂದು ಸರಿ ಹೆಂಗಾಗುತ್ತೆ ಅಂದರೆ ಹೆಬ್ಬೆಳ್ಳಿನಲ್ಲಿ ಮೆಲನೋಮ ಅಂತ ಆಗುತ್ತೆ, ಅದು ಲಿವರಿಗೆ ಬಂದು ಕಾಣಿಸ್ಕೊಳ್ಳುತ್ತೆ. ಅದು ನೋಡಿಕೊಂಡೇ ಇರಲ್ಲ ಅವನು. ನಾನು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗೆ ಲಿವರ್ನ ಇಲ್ಲೊಂದು ನಡೆಯಲು ಇಲ್ಲೊಂದು ನಡೆಯಲು, ಇದನ್ನು ಸೆಕೆಂಡ್ರೀಸ್ ಅಂತೀವಿ ನಾವು. ಆಲ್ರೆಡಿ ಆ ಕಾಯಿಲೆ ಇಲ್ಲಿ ಬಂದಿದೆ ಅಂದರೆ ಇವನ ಜೀವನ ಇನ್ನು 5 ವರ್ಷ ಅಷ್ಟೇ. ಸೊ ಅದರಿಂದ ನನಗೆ ಗೊತ್ತಾಗುತ್ತೆ ಯಾವ ಕ್ಯಾನ್ಸರು. ಅದರೊಳಗೆ ಗುಡ್ ಕ್ಯಾನ್ಸರ್ಸ್ ಇದ್ದಾವೆ, ಬ್ಯಾಡ್ ಕ್ಯಾನ್ಸರ್ಸ್ ಇದ್ದಾವೆ. ಸೊ ಇವೆಲ್ಲವನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ನಿಮ್ಮನ್ನು ಪರೀಕ್ಷೆ ಮಾಡ್ತೀವಿ. ಅಷ್ಟೇ ಅಲ್ಲ, ಇನ್ವೆಸ್ಟಿಗೇಟ್ ಮಾಡ್ತೀವಿ. ವೆರಿ ವೆರಿ ಸಿಂಪಲ್. ಇವತ್ತಂದರೆ ಯಾರೋ ಪುಣ್ಯಾತ್ಮ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಕಂಡಿಡಿದ್ದಾನೆ. ಸಚ್ ಎ ವಂಡರ್ಫುಲ್ ಎಕ್ವಿಪ್ಮೆಂಟು. ಬರೀ 1,500 ರೂಪಾಯಿಗೆ ನಿಮ್ಮ ಹೊಟ್ಟೆ ಮೇಲೆ ಇಸ್ತ್ರಿ ಹೊಡೆದಂಗೆ ನಾವು ಪ್ರೋಬ್ ಹಾಕಿದರೆ ಲಿವರ್ ದೊಡ್ಡದಾಗಿದೆಯಾ, ಸ್ಟಮಕ್ ಒಳಗೆ ಏನ ಇದೆಯಾ, ಲಿಂಫ್ ನೋಡ್ಸ್ ಇದೆಯಾ, ಕಿಡ್ನಿ ಕ್ಯಾನ್ಸರ್ ಇದೆಯಾ, ಇವೆಲ್ಲವೂ ಗೊತ್ತಾಗುತ್ತೆ. ನೀವು ಜಠರದೊಳಗೆ ಕ್ಯಾನ್ಸರ್ ಆಗೋದು ಭಾಳ ಕಾಮನ್. ಗಂಡಸರಲ್ಲಿ 3 ಕ್ಯಾನ್ಸರು, 4 ಕ್ಯಾನ್ಸರು. ಒಂದು ಸ್ಮೋಕ್ ಮಾಡೋರಿಗೆಲ್ಲ ಲಂಗ್ ಕ್ಯಾನ್ಸರು, ಆ್ಯಂಡ್ ತುಂಬ ಎಂಡ ಕುಡಿಯೋರು ಇವ್ರಿಗೆಲ್ಲ ಸ್ಟಮಕ್ ಕ್ಯಾನ್ಸರು, ಅದು ಬಿಟ್ಟರೆ ಲಿವರ್ ಕ್ಯಾನ್ಸರು, ಅದು ಬಿಟ್ಟರೆ ಕಿಡ್ನಿ ಕ್ಯಾನ್ಸರ್, ಇವೆಲ್ಲ ಕಾಮನ್ ಕ್ಯಾನ್ಸರ್ಸ್. ಪ್ರಾಸ್ಟೇಟ್ ಕ್ಯಾನ್ಸರು, ಹೆಣ್ಣುಮಕ್ಕಳಲ್ಲಿ ಗರ್ಭಕೋಶ, ಸರ್ವಿಕ್ಸ್ ಕ್ಯಾನ್ಸರ್ ಅಂತೀವಿ ನಾವು, ಓವರಿ ಕ್ಯಾನ್ಸರ್ ಅಂತೀವಿ. ಸೊ ಇವೆಲ್ಲವೂ ನಮ್ಮ ನಾಲೆಡ್ಜ್ನಲ್ಲಿರುತ್ತೆ. ಸೊ ಒಬ್ಬ ಮನುಷ್ಯ ಹೊಟ್ಟೆ ನೋವು ಅಂತ ಬಂದರೆ ಯಾಕೆ ಬಂತು ಕ್ಯಾನ್ಸರ್ ಅಂತ ಗೊತ್ತಾದರೆ ಎಲ್ಲಿ ಕ್ಯಾನ್ಸರು, ಒಂದೊಂದು ಕ್ಯಾನ್ಸರ್ ಒಂದೊಂದು ಥರ ಟ್ರೀಟ್ಮೆಂಟ್ ಇರುತ್ತೆ. ಅದರಿಂದ ದಯವಿಟ್ಟು ಆರೋಗ್ಯದ ದೃಷ್ಟಿಯಲ್ಲಿ ಎಲ್ಲೋ ಒಂಥರ ಜನಗಳು ಉಡಾಫೆ ಮಾತಾಡೋದು. ಅದರೊಳಗೆ ಈಚೀಚೆಗೆ ಈ ವಾಟ್ಸಪ್ ಯೂನಿವರ್ಸಿಟಿ ಬಂದು ಈ ಇಂಟರ್ನೆಟ್ಟು ಗೂಗಲ್ ಮಾಡಿಕೊಂಡು ತಪ್ಪು ತಿಳ್ಕೊಂಡು ಹೆದರ್ಕೋತಾರೆ. ಇಲ್ಲ ಅಂದರೆ ಅವರೇ ತಪ್ಪು ಟ್ರೀಟ್ಮೆಂಟ್ ತೊಗೊಂಡು ಲೇಟಾಗಿ ಬರ್ತಾರೆ. ಇವನ್ನೆಲ್ಲವನ್ನು ಅವಾಯ್ಡ್ ಮಾಡಿ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನೀವು ಕರೆಕ್ಟ್ ಕನ್ಸರ್ನ್ ಸ್ಪೆಷಲಿಸ್ಟ್ ಹತ್ರ ಹೋಗಬೇಕು.
ಸೊ ಎಲ್ಲ ಒಂದು ಕಡೆ ನಾನು ನಾಟಿ ಔಷಧಿ ತೊಗೋತೀನಿ, ಕೇರಳಗೆ ಹೋಗ್ಬರ್ತೀನಿ. ದಯವಿಟ್ಟು ಇವೆಲ್ಲವನ್ನು ಬಿಟ್ಟು ನೀವು ಒಂದು ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ಡಯಾಗ್ನೋಸ್ ಮಾಡಿಸ್ಕೋಬೇಕು. ಕೊನೆಯದಾಗಿ ಒಂದೇ ಉತ್ತರದಲ್ಲಿ ಹೇಳೋದಾದ್ರೆ, ಈಗ ಏನು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂತವ್ರು ಏನ್ ಮಾಡ್ಬೇಕು? ಮನೆ ಮದ್ದು ಏನಾದ್ರೂ ಅವ್ರಿಗೆ ಇದೆಯಾ? ಟ್ಯಾಬ್ಲೆಟ್ಸ್ ಬಿಟ್ಟು ಅಥವಾ ಡಾಕ್ಟರ್ ಮರೆ ಹೋಗ್ದೇನೆ ಅವ್ರೇನಾದ್ರೂ ಮನೆಯಲ್ಲೇನೆ ಮನೆ ಮದ್ದನ್ನ ತಗೊಳ್ಬಹುದಾ? ಯಾವ ರೀತಿ ತಗೋಬಹುದು ಅಂತ? ಇಲ್ಲ, ಭಾಳ ಜನ ಹೇಳ್ತಾರೆ, ಇಲ್ಲ ಡಾಕ್ಟ್ರೆ ನಾನು ಮಜ್ಜಿಗೆ ಕುಡಿತೀನಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಏನು ಗೊತ್ತಮ್ಮ, ಅದು ಯಾರು ಹೇಳ್ಕೊಟ್ಟಿದಾರೋ ಅವ್ರಿಗೆ ಗೊತ್ತಿಲ್ಲ, ಅಥವಾ ನಮ್ಮ ಆಯುರ್ವೇದ ಸಿಸ್ಟಮ್ನಾಗ ಇರ್ಬೋದೇನೋ. ಮೊಸರು ಚುರುಕು, ಮಜ್ಜಿಗೆ ತಂಪು, ಈ ಹುಳಿ ತಂಪು, ಇದು 2 ದಿನ ನೋಡ್ಬೋದು ನೀವು. ಕಡಿಮೆ ಆಗಲಿಲ್ಲ ಅಂದರೆ ನಮ್ಮ ಹತ್ರ ಬರಬೇಕು. ಮನೆ ಮಧ್ಯದಲ್ಲಿ ಆ ಥರ ನಮ್ಮ ಹತ್ರ ಬರಬೇಕು ಅಂತ ಏನಿಲ್ಲ. ಆದಷ್ಟು ಕಾಯಿಸಿ ಆರಿಸಿದ ಹಾಲು ಕುಡಿದ್ರೆ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಅರ್ಧ ರಾತ್ರಿ ಒಳಗೆ ಯಾಕೋ ಎದ್ದೋಲ್ಸ್ತದೆ ಹೊಟ್ಟೆ ಉರಿ ಅಂತ. ಈಗ ಕಾಯಿಸಿ ಆರಿಸಿದ ಹಾಲು ಅಥವಾ ರಾಗಿ ಗಂಜಿ, ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಕುಡಿದ್ರೆ ಕಡಿಮೆ ಆಗುತ್ತೆ. ಇವೆಲ್ಲ 1 or 2 ಡೇಸ್ ಮಾಡ್ಬೋದು. ಬಟ್ ಅಲ್ಲಿಗೂ ಕಡಿಮೆ ಆಗಿಲ್ಲ ಅಂದರೆ ನೀವು ನಮ್ಮ ಹತ್ರ ಬರೋದು ಒಳ್ಳೆಯದು. ಸೊ ನಮ್ಮ ವೀಕ್ಷಕರ ಜೊತೆಗೆ ಗ್ಯಾಸ್ಟ್ರಿಕ್ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಗ್ಯಾಸ್ಟ್ರಿಕ್ ಅಂದ್ರೇನು ಅಂತ ಹೇಳಿ ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ. ಆ ಕುರಿತು ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು ಸರ್. ನಮಸ್ಕಾರ, ಥ್ಯಾಂಕ್ ಯು. ಸೊ ನೋಡೋದ್ರಲ್ಲ, ಗ್ಯಾಸ್ಟ್ರಿಕ್ ಬಗ್ಗೆ ಭಯ ಇರುವಂತವರಿಗೆ ಸಾಕಷ್ಟು ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡ್ರು ಡಾಕ್ಟರ್ ಅಂಜನಪ್ಪ ಅವರು. ಸೊ ನೀವು ಸಹ ಅದೇ ರೀತಿಯಾಗಿ ಅವ್ರು ಹೇಳಿರುವಂತಹ ಮದ್ದುಗಳನ್ನ ಫಾಲೋ ಮಾಡೋದ್ರ ಮೂಲಕ ನಿಮಗಿರುವಂತಹ ಸಮಸ್ಯೆವನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇದಾಗಿತ್ತು ಈ ಕಾರ್ಯಕ್ರಮದ ವಿಶೇಷತೆ. ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.